ಕರ್ನಾಟಕ ಮತ್ತು ಭಾರತ ಸರ್ಕಾರದ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ತುರ್ತು ವಾಹನ ಸೇವೆಯಡಿ ಬೀದರ್ ಜಿಲ್ಲೆಯ ಆರೋಗ್ಯ ಕವಚ ಆಂಬ್ಯುಲೆನ್ಸ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತುರ್ತು ವೈದ್ಯಕೀಯ ಚಿಕಿತ್ಸಕರಿಗೆ ಮತ್ತು ಚಾಲಕರಿಗೆ ಕಳೆದ 7 ತಿಂಗಳಿನಿಂದ ವೇತನವೇ ಇಲ್ಲ. ಈ ನೌಕರರ ಸ್ಥಿತಿ ಚಿಂತಾಜನಕವಾಗಿದ್ದು, ಜೀವನ ನಡೆಸಲು ವೇತನಕ್ಕಾಗಿ ಎದುರು ನೋಡುವಂತಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 29 ಆರೋಗ್ಯ ಕವಚ ವಾಹನಗಳಿವೆ. ಔರಾದ್ ತಾಲೂಕಿನಲ್ಲಿ 5, ಬೀದರ್ ಹುಮ್ನಾಬಾದ್ ಬಾಲ್ಕಿಯಲ್ಲಿ ತಲಾ 4 ಮತ್ತು ಬಸವ ಕಲ್ಯಾಣದಲ್ಲಿ 3 ಆಂಬ್ಯುಲೆನ್ಸ್ಗಳಿದ್ದು, ಇದರಲ್ಲಿ 1 ವಾಹನ ಹೆಚ್ಚುವರಿಯಾಗಿ ಮೀಸಲಿಡಲಾಗಿದೆ. ಯಾವುದಾದರೂ ವಾಹನ ಕೈಕೊಟ್ರೆ ತುರ್ತು ವೇಳೆ ಈ ವಾಹನ ಬಳಕೆ ಮಾಡಲಾಗುತ್ತಿದೆ. ಜಿಲ್ಲೆಯಲ್ಲಿ ತುರ್ತು ವೈದ್ಯಕೀಯ ಚಿಕಿತ್ಸಕರು 50 ಮತ್ತು ವಾಹನ ಚಾಲಕರು 51 ಸೇರಿ ಒಟ್ಟು 101 ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸದ್ಯ ಎಲ್ಲ ಸಿಬ್ಬಂದಿಗೆ ಕಳೆದ 7 ತಿಂಗಳಿನಿಂದ ವೇತನವೇ ಇಲ್ಲ. ಇದರಿಂದ ಅವರ ಬದುಕು ಸಾಗಿಸುವುದು ಕಷ್ಟಕರವಾಗಿದೆ. ಬಾಕಿ ವೇತನ ಪಾವತಿಸುವಂತೆ ಸರ್ಕಾರಕ್ಕೆ ಸಾಕಷ್ಟು ಸಲ ಮನವಿ ಸಲ್ಲಿಸಿದ್ರು ಕ್ರಮಕ್ಕೆ ಮುಂದಾಗಿಲ್ಲ ಎಂದು ಸಿಬ್ಬಂದಿ ಗೋಳು ತೋಡಿಕೊಂಡಿದ್ದಾರೆ. ಜನರಿಗೆ ತುರ್ತು ಚಿಕಿತ್ಸೆ ಸಿಗಲೆಂದು ಆರಂಭವಾದ 108 ಆಂಬ್ಯುಲೆನ್ಸ್ ಸೇವೆಗೆ ಮಂಕು ಕವಿದಿದ್ದು, ಈಗ ಸಿಬ್ಬಂದಿ ವೇತನ ಕಂಟಕ ಎದುರಾಗಿದೆ. ಸರ್ಕಾರದ ಬೇಜವಾಬ್ದಾರಿತನದಿಂದ ನೌಕರರು ಸಂಕಷ್ಟದಲ್ಲಿದ್ದಾರೆ. ಹಿಂದಿನ ವೇತನದಲ್ಲೂ ಭಾರೀ ಕಡಿತ ಮಾಡಲಾಗಿದೆ. ಹಿಂದಿನ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಆಡಳಿತದಲ್ಲಿ ಕಳೆದ ವರ್ಷ ಪ್ರತಿ ತಿಂಗಳು 36,000 ರು ವೇತನ ಕೈ ಸೇರುತ್ತಿತ್ತು. ಆದರೆ ಈಗ ಕಡಿಮೆ ನೀಡುವ ಮೂಲಕ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಸಿಬ್ಬಂದಿ ಆರೋಪಿಸಿದ್ದಾರೆ. ತುರ್ತು ವೇಳೆ ರೋಗಿಗಳನ್ನ ಆಸ್ಪತ್ರೆಗೆ ಕರೆದೊಯ್ಯುವ ಕೆಲಸವನ್ನ 108 ಆಂಬ್ಯುಲೆನ್ಸ್ ನೌಕರರು ಮಾಡುತ್ತಾರೆ. ಇಂತಹ ಮಹತ್ತರ ಕೆಲಸ ಮಾಡುವ ಸಿಬ್ಬಂದಿಗೆ ಪ್ರತಿ ತಿಂಗಳು ವೇತನ ಕೈ ಸೇರಿಲ್ಲ. ನೌಕರರ ಸ್ಥಿತಿ ಕೇಳುವವರು ಯಾರು ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ನೌಕರರು ಎದುರಿಸುತ್ತಿರುವ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು. ಪ್ರತಿ ತಿಂಗಳು ಸಮರ್ಪಕವಾಗಿ ವೇತನ ಪಾವತಿ ಮಾಡುವ ವ್ಯವಸ್ಥೆಯಾಗಬೇಕು ಎಂದು ಸಿಬ್ಬಂದಿ ಅಳಲು ತೋಡಿಕೊಂಡಿದ್ದಾರೆ. ಕಳೆದ 6 ತಿಂಗಳಿಂದ ಒಳ್ಳೆ ಸ್ಯಾಲರಿಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಸುಮಾರು 6ರಿಂದ 7 ತಿಂಗಳಿಂದ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಕರೆಕ್ಟ್ ಸ್ಯಾಲ್ರಿ ಕೊಡ್ತಾಯಿಲ್ಲ. ಮತ್ತು ನಮಗೆ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಂದ್ರೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಸುಮಾರು ಪ್ರಾಬ್ಲಮ್ಸ್ ಆಗ್ತಾಯಿದೆ. ನಮಗೆ ತಿನ್ನೋಕ್ಕಂತೂ ಗತಿ ಆಗ್ತಾಯಿಲ್ಲ. ಆದರೆ ಮಂದಿ ಜೀವ ರಕ್ಷಣೆ ಮಾಡ್ತಾಯಿದ್ದೀವಿ. ಯಾವ ಥರ ಮಾಡ್ತಾಯಿದ್ದೀವಿ ಅಂತಂದರೆ ಗೊತ್ತಾಗಿದೆ. ಮನೆಯಿಂದ ಟಿಫನ್ ತಂದು ಏನೋ ಒಂದು ಊಟ ಇಲ್ಲೇ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಒಳ್ಳೆ ಹೆಸರು ತರ್ತಾಯಿದ್ದೀವಿ, ಒಳ್ಳೆ ಕೀರ್ತಿ ತರ್ತಾಯಿದ್ದೀವಿ. ಮತ್ತೇನೋ ಅಂತಂದರೆ ಸರ್ಕಾರ ನಮ್ಮ ಬಗ್ಗೆನೂ ವಿಚಾರ ಮಾಡಿಸ್ಬೇಕು. ಯಾಕಂದರೆ ಸುಮಾರು 7 ತಿಂಗಳಿಂದ ಸ್ಯಾಲ್ರಿನೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಅದನ್ನು ಕೆಲಸ ಮಾಡ್ತಾಯಿದ್ದೀವಿ. ನಾನು ಸರ್ಕಾರದಲ್ಲಿ ನನ್ನ ಎಲ್ಲ ಎಂಪ್ಲಾಯಿ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನಂದರೆ ನಮಗೆ ಪ್ರತಿ ತಿಂಗಳ ನೀವು ಸ್ಯಾಲ್ರಿ ಪ್ರತಿ ತಿಂಗಳ 1ನೇ ತಾರೀಕಾಗಿ ನೀವು ಕೊಡಬೇಕು. ಮತ್ತು ಎಲ್ಲ ನಮ್ಮ ಎಂಪ್ಲಾಯಿಗಳಿಗೆ ಏನು ಸ್ಯಾಲ್ರಿ ಕೊಡಬೇಕು, ಕಳೆದ 6 ತಿಂಗಳ ಹಿಂದೆ ಬಾಕಿ 36,000 ಸ್ಯಾಲ್ರಿ ಕೊಡ್ತಿದ್ರು. ಆದರೆ ಈಗ ಒಂದು 2 ತಿಂಗಳಿಂದ ಒಂದು ಸರಿ 20,000 ಕೊಟ್ಟರು, ಒಂದು ಸರಿ 10,000 ಕೊಟ್ಟರು, ಮತ್ತೊಂದು ಸರಿ 10,000 ಕೊಟ್ಟರು. ಸೊ ಈ ಥರ ಮಾಡಬೇಡಿ ದಯವಿಟ್ಟು. ಈಗ ಆಲ್ರೆಡಿ ನಾವು ಕೋರ್ಟ್ ಮರಿ ಹೋಗಿದ್ವಿ, ಈ ಥರ ಮಾಡ್ತಾಯಿದ್ದಾರೆ ಅಂತ. ಸರ್ಕಾರದ ಹತ್ರನೂ ಮನವರಿಕೆ ಮಾಡ್ಕೊಂಡಿವಿ, ಆದರೂ ಅವರು ಸ್ಪಂದಿಸಿಲ್ಲ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.